ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನೆದೆ ಜಗತ್ ಪ್ರಕೃತಿ ಪಾಡುವವಲ್ ಇನಿದ ಕೊಲವಳಲಿಗನು ತಾಪ ಸೆಣಸಿಗೆ ಬೀರ ಘನಗರ್ಜಿತಕ್ಕೆ ದೈನ್ಯ ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ಅದೆಷ್ಟು ಚೆನ್ನಾಗಿದೆ ಅಂದರೆ ಮನುಷ್ಯ ಯಾವಾಗಲೂ ತ್ರಿಗುಣಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ಎಲ್ಲ ಗುಣಗಳು ಇರುತ್ತೆ ಹೇಳ್ತಾರೆ. ಹೇಗೆಂದರೆ ಧ್ವನಿಗೆ ಒಂದು ಧ್ವನಿ, ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ನಾವು ಪ್ರೀತಿ ತೋರಿದ್ರೆ ಪ್ರೀತಿಯನ್ನು ಕೊಡ್ತಾನೆ, ದುಃಖ ಅಂತ ಹೋದರೆ ಸಂತಾಪ ಅನುಕಂಪವನ್ನು ತೋರಿಸ್ತಾನೆ. ಅದೇ ಹೋರಾಟಕ್ಕೆ ಬಿದ್ದರೆ ಸೆಣಿಸ್ತಾನೆ, ಧೈರ್ಯವನ್ನು ತೋರ್ತಾನೆ ಹೋರಾಟ ಅಂತ ಬಂತ. ಹಾಗೆ ವಿಷಮ ಪರಿಸ್ಥಿತಿ ಅಂದರೆ ಗೆಲ್ಲೋಕ್ಕೆ ಆಗಲ್ಲ, ತನಗಿಂತ ಹೆಚ್ಚಿನ ಶಕ್ತಿ ಏನಾದರೂ ಮೈ ಮೇಲೆ ಬಿದ್ದರೆ ಅವಾಗ ದೈನ್ಯವನ್ನು ಕೂಡ ತೋರ್ತಾನೆ, ದೈನ್ಯತೆಯಿಂದ ಮರುಗ್ತಾನೆ ಅಂತೇಳಿ ಹೇಳ್ತಾರೆ. ಅಂದರೆ ಮನುಷ್ಯ ಈ ರೀತಿ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಬದುಕ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಎಲ್ಲರ ಜೀವನ ಕೂಡ ಹೀಗಿದ್ದೇ ಇರುತ್ತೆ ಅಲ್ವಾ. ನಮಸ್ಕಾರಗಳು.